ನಮಸ್ತೆ, ವೆಲ್ಕಮ್ ಟು ದ ಚಾನಲ್. ನಾನಿವತ್ತು ಮದುವೆ ಮನೆಯಲ್ಲಿ ಮಾಡುವ ಶೈಲಿಯಲ್ಲಿ ಪರ್ಫೆಕ್ಟ್ ಆದ ಕೇಸರಿ ಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಷ್ಟೇ ಹೊತ್ತಾದರೂ ತುಂಬ ಸಾಫ್ಟಾಗಿ ಇರುತ್ತೆ ಇದು. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ಇದಕ್ಕೆ ಕೇಸರಿಯನ್ನು ನೆನೆಸ್ಕೊಳ್ಬೇಕು. ನಾನಿಲ್ಲಿ ಒಂದೆರಡು ಪಿಂಚ್ ಆಗುವಷ್ಟು ಕೇಸರಿಯನ್ನು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗೊಂದು ಬಾಣಲೆಗೆ ಸುಮಾರು ಅರ್ಧ ಕಪ್ ಆಗುವಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಉಳಿದದನ್ನು ಸ್ವಲ್ಪ ಇಟ್ಕೋಬೇಕು, ಕೊನೆಗೆ ಹಾಕೋದಕ್ಕಿದೆ. ತುಪ್ಪ ಕರಗಿ ಸ್ವಲ್ಪ ಬಿಸಿಯಾದ ನಂತರ ನಾನಿಲ್ಲಿ ಒಂದು 10ರಿಂದ 15ರಷ್ಟು ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ 10ರಿಂದ 20ರಷ್ಟು ಒಣ ದ್ರಾಕ್ಷಿಯನ್ನು ಹಾಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಉಬ್ಬಿ ಬರಬೇಕು. ಈ ಥರ ಆದ ನಂತರ ಇಲ್ಲೊಂದು 3 ನಾನು ಲವಂಗ ಹಾಕೊಳ್ತಾ ಇದ್ದೀನಿ. ಇದು ಲವಂಗ ಹಾಕೋದ್ರಿಂದ ಕೇಸರಿ ಬಾತ್ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ. ಇವಾಗ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ತೆಗೆದಿಡ್ಕೋಬೇಕು. ಇವಾಗ ಇದೇ ತುಪ್ಪಕ್ಕೆ 1 ಲೋಟದಷ್ಟು ರವೆಯನ್ನು ಹಾಕೊಳ್ತಾ ಇದ್ದೀನಿ. ಬಾಂಬೆ ರವೆ ನೀವು ಯಾವ ಅಳತೆಯಲ್ಲೂ ಕೂಡ ತಗೋಬೋದು. ನಾನಿಲ್ಲಿ ಲೋಟದ ಅಳತೆಯಲ್ಲಿ ತಗೊಂಡಿದ್ದೀನಿ. ಇವಾಗ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು, ಒಳ್ಳೆ ಘಮ ಬರಬೇಕು ರವೆ ಹುರ್ಕೊಳ್ಳುವಂಥ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನು ಕಾಯಿಸಿಟ್ಕೋಬೇಕಾಗತ್ತೆ. ನಾನಿಲ್ಲಿ 3 ಲೋಟದಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. 1 ಲೋಟ ರವೆಗೆ 3 ಲೋಟದಷ್ಟು ನೀರು ಬೇಕಾಗತ್ತೆ. ನೀರು ಚೆನ್ನಾಗಿ ಕಾಯಬೇಕು. ಇವಾಗ ಈ ಕಡೆ ರವೆ ಕೂಡ ಹುರ್ಕೋತಾ ಇದ್ದೀನಿ. ಈ ಕಡೆ ನೋಡಿ ನೀರು ಚೆನ್ನಾಗಿ ಕಾದಿದೆ. ಇವಾಗ ಈ ಸೈಡಲ್ಲಿ ರವೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ, ನೋಡ್ಬೋದು ನೀವು. ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಹಾಗೆ ರವೆ ಎಲ್ಲ ಉಬ್ಬಿ ಬಂದಿದೆ. ಇವಾಗ ಕೊತ ಅಂತ ಕುದೀತಾ ಇರುವ ನೀರನ್ನು ಇವಾಗ ರವೆಗೆ ಸೇರಿಸ್ಕೊಳ್ಬೇಕು. ನೀವಿಲ್ಲಿ ರವೆ ಗಂಟಾಗತ್ತೆ ಅನ್ನೋ ಅಂತ ಟೆನ್ಷನ್ ಮಾಡ್ಕೊಳ್ಳೋದೇನು ಬೇಡ. ಇವಾಗ ರವೆ ಏನು ಗಂಟಾಗೋದಿಲ್ಲ, ಯಾಕಂದರೆ ನಾವು ಬಿಸಿ ಬಿಸಿ ನೀರು ಹಾಕಿರ್ತೀವಿ, ಹಾಗೆ ರವೆಯನ್ನು ಕೂಡ ಚೆನ್ನಾಗಿ ಹುರಿದಿರ್ತೀವಿ. ಇವಾಗ ನಾವು ನೆನೆಸಿಟ್ಟಂಥ ಕೇಸರಿಯನ್ನು ಇದಕ್ಕೆ ಹಾಕೋಬೇಕು. ಹಾಗೆ ಇಲ್ಲಿ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. 1 ಲೋಟದಷ್ಟು ಸಕ್ಕರೆ ಸೇರಿಸಿದ್ದೀನಿ. ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕನ್ನೋರು ಸಕ್ಕರೆಯನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇವಾಗ ಸಕ್ಕರೆ ಎಲ್ಲ ಕರಗಿ ಮತ್ತೆ ಸ್ವಲ್ಪ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ. ಇವಾಗ ಕೊನೆಗೆ ಇದಕ್ಕೆ ನಾನು ಉಳಿದಿರುವಂತಹ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಆವಾಗಲೇ ಹುರಿದಿಟ್ಟಂತಹ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಕೊನೆಗೆ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನು ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ಪರ್ಫೆಕ್ಟ್ ಆದಂಥ ಕೇಸರಿ ಬಾತ್ ರೆಡಿಯಾಗಿದೆ. ಕೇಸರಿ ಬಾತ್ ಟೆಕ್ಸ್ಚರ್ ಹೇಗೆ ಬಂದಿದೆ ಅಂತ ನೀವೇ ನೋಡ್ಬೋದು. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ತೋರಿಸಿದಂಥ ಅಳತೆಯಲ್ಲಿ ಒಂದ್ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಕೇಸರಿ ಬಾತ್. ಇದನ್ನು ನೀವು ಎಷ್ಟು ಹೊತ್ತು ಇಟ್ಟರೂ ಕೂಡ ಇದು ಗಟ್ಟಿ ಆಗೋದಿಲ್ಲ, ಇದೇ ಥರ ಸಾಫ್ಟ್ ಆಗಿ ಇರುತ್ತೆ. ಈ ಕೇಸರಿ ಬಾತ್ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋದ ಕೊನೆಗೆ ಒಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.